ಅಲ್ಲ, ಕನ್ನಡ ನೀರ್ ಕುಡಿದ್ಬಿಟ್ಟು, ಕನ್ನಡದವ್ರು ನೀರ್ ಕುಡಿದ್ಬಿಟ್ಟು, ಕನ್ನಡದವ್ರು ಉಪ್ಪು ಕುಡಿದ್ಬಿಟ್ಟು, ಕರ್ನಾಟಕದಲ್ಲಿ ಇದ್ಬಿಟ್ಟು RCB ಸಪೋರ್ಟ್ ಮಾಡಿದ್ರೆ ಏನ್ ಪ್ರಯೋಜನ ಹೇಳಿ? ಕೊಟ್ರು ಈ ಸಲ ಕಪ್ ನಮ್ದು. ಧೋನಿನೇ, ವಿರಾಟ್ ಕೊಹ್ಲಿ. ಸೋತ್ರುಗಿದ್ರೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಯಾಕಂದ್ರೆ ನೆಕ್ಸ್ಟ್ ಮ್ಯಾಚ್ ಕ್ವಾಲಿಫೈ ಆಗ್ಬೇಕಂದ್ರೆ, ರನ್ನರ್ ಅಪ್ ಅಲ್ಲಿ ಬರ್ಬೇಕಂದ್ರೆ ಅದ್ ಬೇಕೇ ಆಗುತ್ತೆ, ರನ್ ರೇಟ್ ಬೇಕೇ ಆಗುತ್ತೆ. ದುಡ್ಡು ಕೊಟ್ರೆ ಆಡ್ತಾರೆ, ಇಲ್ಲ ಎಲ್ಲ ಒಂದೇ ಅಲ್ಲ. ಎರಡು ಟಫ್ ಟೀಮ್ ಗಳ ಇದಾಗ್ತಿದೆ, ಅನ್ಪ್ರಿಡಿಕ್ಟೇಬಲ್ ಆಗಿದೆ ಇವಾಗ. ಸೊ ಇವಾಗ ಇಬ್ರು ಕಿಂಗ್ ಇದ್ರು ಅವ್ರದೆಲ್ಲ ಇವಾಗ ಏಜ್ ಆಗ್ತಿದೆ, ಮತ್ತೆ ಅಂದ್ರೆ ನೆಕ್ಸ್ಟ್ ಲೆಜೆಂಡ್ಸ್ ಆಗ್ಬೇಕು. ಲಾಸ್ಟ್ ಮೂಮೆಂಟಿಗೆ ಸೋಲಬಹುದು, ಗೆಲ್ಲಬಹುದು. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಚಿರಾಗ್. ಓಕೆ. ಮ್ಯಾಚ್ ಎಲ್ಲ ನೋಡ್ತೀರಾ? IPL ಇದೆ ಅಲ್ವಾ, ಅದೆಲ್ಲ ನೋಡ್ತೀರಾ? ನೋಡ್ತೀವಿ. ಓಕೆ. 18ನೇ ತಾರೀಕಿಗೆ CSK ವರ್ಸಸ್ RCB ಮ್ಯಾಚ್ ಇದೆ ಅಲ್ಲ, ಸೊ ಯಾರು ಗೆದ್ರೆ ಒಳ್ಳೇದಂತ ಅನ್ಸುತ್ತೆ ನಿಮಗೆ? RCB. ಯಾಕೆ RCBನೇ? ಕರ್ನಾಟಕದಲ್ಲಿದ್ದು ಕರ್ನಾಟಕದ ನೀರು ಕುಡಿದು ಇಲ್ಲಿ ಟೀಮ್ಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ದಟ್ಸ್ ವೈ RCB. CSK ಕೂಡ ಟಫ್ ಕಾಂಪಿಟೇಷನ್ ಕೊಡುತ್ತಲ್ವಾ ಸರ್? ಕೊಟ್ರು ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಓಕೆ. ಈಗೇನಾದ್ರು ಟಾಸ್ ಏನಾದ್ರು ಗೆದ್ರೆ RCB ಅವರು ಬ್ಯಾಟಿಂಗ್ ಚೂಸ್ ಮಾಡ್ಬೇಕಾ, ಬೌಲಿಂಗಾ? ಬೌಲಿಂಗ್. ಯಾಕೆ ಸರ್? ಬೌಲಿಂಗ್ ವೀಕ್ ಐತೆ ಅದಕ್ಕೆ. ಓಕೆ. ಏನಾದ್ರು ಬ್ಯಾಟಿಂಗ್ ಚೂಸ್ ಮಾಡಿದ್ರೆ ಟಾರ್ಗೆಟ್ ಎಷ್ಟಕ್ಕೆ ಕೊಡಬೇಕು? 260. 260. ಯಾಕಂತಂದ್ರೆ ಸ್ವಲ್ಪ ಭಯ ಇದೆ CSK ಇನ್ನೆಲ್ಲಿ ಬಂದ್ಬಿಡುತ್ತೋ ಫಾರ್ಮ್ಗೆ ಅಂತನಾ? RCB ಭಯ ಪಡಲ್ಲ. ಓಕೆ. RCB ಫ್ಯಾನ್ಸ್ ತಲೆನೇ ಕೆಡ್ಸ್ಕೊಳ. ಓಕೆ. RCB ಅವರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಫ್ಯಾನ್ಸ್ ಮಾತ್ರ ಪಕ್ಕಾ RCB ಫ್ಯಾನ್ಸೇ. ಈ ಸಲ ಕಪ್ ನಮ್ದೆ. ಓಕೆ. ಎಲ್ಲರೂ ಹೇಳ್ತಾರೆ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ. ಹೊಡಿತಾ ಇಲ್ಲ, 18 ವರ್ಷ ಆಯ್ತು, ಕಪ್ಪು ಸಿಗ್ತಾ ಇಲ್ಲ ನಮ್ಗೆ ಅಂತ ಹೇಳ್ತಿದ್ದಾರೆ. ಹೆಣ್ಮಕ್ಳು ಬೇರೆ ಗೆದ್ಬಿಟ್ಟಿದ್ದಾರೆ RCB ಇಂದ. ಸೊ ಈ ಸಲ ಗಂಡು ಮಕ್ಳದ್ದು ಏನ್ ಹೇಳ್ತೀರಾ ಅವ್ರಿಗೆಲ್ಲ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಷ್ಟೇ. ಅಷ್ಟೇ. ಓಕೆ. ನಾವು ಉರಿಸ್ಬೇಕು CSK ಫ್ಯಾನ್ಸ್ಗೆ, ದಟ್ಸ್ ವೈ ಆದ್ರೂ ಗೆಲ್ಬೇಕು ನೀವು ಅಂತ. ನಾಳಿಕೆಲ್ಲ ಬರ್ನಲ್ಲ 18ನೇ. ಫ್ರೀ ಕೊಡ್ತಿದ್ದೀರಾ ಸರ್? ಫ್ರೀ. ಓಕೆ. ನಿಮ್ಗೆ ಯಾರು ತುಂಬಾ ಇಷ್ಟ RCB? ವಿರಾಟ್ ಕೊಹ್ಲಿ. ಯಾಕೆ ಸರ್ ವಿರಾಟ್ ಕೊಹ್ಲಿ? ಚೇಸ್ ಮಾಸ್ಟರ್. ಓಕೆ. ಕಿಂಗ್. ಹ್ಞೂ. ಈ ಕಡೆ RCBಯಲ್ಲಿ ವಿರಾಟ್ ಕೊಹ್ಲಿ ಅವರು ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ, ಅಥವಾ ತುಂಬ ಟೆನ್ಷನ್ ಆಗಿ ಆಡ್ತಾರೆ. ಆ ಕಡೆ ಧೋನಿ ಅವರು ಫುಲ್ಲು ಕೂಲಾಗಿ ಕಾಮಾಗಿ ಆರಾಮ್ ಮಾಡ್ರೋ ಅಂತ ಹೇಳ್ಬಿಟ್ಟು ಆಡ್ತಾರೆ. ಸೊ ಇಬ್ಬರು ಕ್ಯಾಪ್ಟನ್ಸಿಯಲ್ಲಿ ತುಂಬ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆದರೂ ಕೂಡ ತುಂಬ ಜನ ಧೋನಿ ಅವರ ಫ್ಯಾನ್ ಇದ್ದೇ ಇರ್ತಾರೆ. ನಾನು ಕರ್ನಾಟಕದಲ್ಲಿದ್ದೀನಿ, ಅದಕ್ಕೋಸ್ಕರ RCB ಫ್ಯಾನು ಅಂತ ಹೇಳೋಕ್ಕಾಗಲ್ಲ. ಸೊ ನಂಗೆ ಧೋನಿ ತುಂಬ ಇಷ್ಟ, ಅದಕ್ಕೆ ಅವ್ರ ಫ್ಯಾನು, ಅದಕ್ಕೆ CSK ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಏನು ಹೇಳ್ತೀರಾ? ಧೋನಿನೇ, ವಿರಾಟ್ ಕೊಹ್ಲಿ. ಓಕೆ. ಕಿಂಗೆ ಕ್ಯಾಪ್ಟನ್ ಕೂಲ್. ಓಕೆ. ಸರಿ, ಹಾಗಾದರೆ ಈಗ ಮ್ಯಾಕ್ಸ್ವೆಲ್ನ ವಿಚಾರಕ್ಕೆ ಬರೋದಾದರೆ, ಮ್ಯಾಕ್ಸ್ವೆಲ್ ಅವರು ವರ್ಲ್ಡ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅದನ್ನ ನೋಡಿಬಿಟ್ಟು ತುಂಬ ಜನ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಅವರು RCBಯಲ್ಲಿ ಇದ್ದಾರೆ. ಸೊ ಅವರು ಫಾರ್ಮಲ್ಲಿ ಬಂದಿದ್ದಾರಾ, ಹೇಗೆ? ಬಂದಿದ್ದಾರೆ. ಓಕೆ. ಅದರಿಂದ ನಮ್ಗೆ ಮೈನಸ್ ಆಗಲ್ಲ, ಪ್ಲಸ್ಸೇ ಆಗುತ್ತೆ. ಓಕೆ. ಮಳೆ ಬರೋ ವಾತಾವರಣ ಇದೆ, ಹವಾಮಾನ ಇಲಾಖೆ ಹೇಳ್ತಾನೆ ಇದೆ. ಅಕಸ್ಮಾತ್ 18ನೇ ತಾರೀಕು ಮಳೆ ಬಂದ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ನೋಡ್ಬೇಕು. ಅಷ್ಟೇ. ಮಳೆ ಬಂದ್ರು ಯಾವ್ದು ಬಂದ್ರು ಆಟ ಆಡಿಸ್ಲೇಬೇಕು. ಆಟ ಆಡ್ತಾರೆ. ಓಕೆ. ಥ್ಯಾಂಕ್ ಯು. ಹೆಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಗೊತ್ತಾಗಿಲ್ಲ. ಲಕ್ಷ್ಮೀಶ್. ಓಕೆ, 1 ಸೆಕೆಂಡ್. ಓಕೆ ಸರ್, IPL ಎಲ್ಲ ನೋಡ್ತೀರಾ ಹೇಗೆ? ನೋಡ್ತೀವಿ. ಓಕೆ. ಯಾವ ಟೀಮ್ ಇಷ್ಟ ಆಗುತ್ತೆ ನಿಮ್ಗೆ? RCB. ಯಾಕೆ RCBನೇ? ನಾವು ಬೆಂಗಳೂರು, ಅದಕ್ಕೆ. ಓಕೆ. ಇಂಡಿಯಾ ಅಂತ ಬಂದರೆ ಇಂಡಿಯಾ ಟೀಮು, ಕರ್ನಾಟಕ ಅಂತ ಬಂದರೆ RCBನ? RCB ವರ್ಸಸ್ CSK 18ನೇ ತಾರೀಕಿಗೆ ಮ್ಯಾಚ್ ಇದೆ. ಸೊ ಎರಡೂ ಟೀಮ್ ಕೂಡ ಟಫ್ ಫೈಟನ್ನು ಕೊಡೋಕೆ ರೆಡಿ ಆಗಿದ್ದಾರೆ. ರನ್ ರೇಟ್ ಒಂದು ಮ್ಯಾಚಿಂದ ರನ್ ರೇಟ್ ಡಿಸೈಡ್ ಆಗುತ್ತೆ ಎರಡೂ ಟೀಮ್ಗೂ. ಇದೊಂದು ಮ್ಯಾಚು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನಿಮ್ಗನ್ಸುತ್ತಾ RCB ಅವರು ಟಫ್ ಫೈಟ್ ಕೊಡ್ತಾರೆ, ಅಥವಾ CSK ಅವರು RCB ಅವರಿಗೆ ಟಫ್ ಫೈಟ್ ಕೊಡ್ತಾರೆ ಅಂತ? ಎರಡು ಕಾಂಪಿಟೇಷನ್ ಎರಡು ಇದೆ. ಯಾಕಂದರೆ ಇತ್ತೀಚೆಗೆ ಏನು ಸೋಲ್ಕೊಂಬಂದು ಮ್ಯಾಚಲ್ಲಿ ಗೆಲ್ಕೊಂಬರ್ತಾಯಿದ್ದಾರೆ. CSK ಅವ್ರಿಗೆ ಅವ್ರದ್ದು ಬೌಲಿಂಗ್ ಮತ್ತು ಫೀಲ್ಡಿಂಗ್ ಇದೆ, ನಮ್ಮ RCB ಅವ್ರದ್ದು ಇಲ್ಲ. ಈಗ ಅವರು ಇದು ಇಂಪ್ರೂವ್ ಮಾಡ್ಕೊಳ್ತಾರೆ, ನೋಡಬೇಕು. ಟಾಸ್ ಏನಾದರೂ ಗೆದ್ಬಿಟ್ರೆ RCB ಅವರು ಏನು ಚೂಸ್ ಮಾಡಬೇಕು? ಬೌಲಿಂಗ್. ಯಾಕೆ? ಅವ್ರು ಬೌಲಿಂಗ್ ಅಷ್ಟೇ ಅಲ್ಲ ಮ್ಯಾಮ್, ಬೌಲಿಂಗಲ್ಲಿ ಇದು ಮಾಡ್ತಾನೆ, ಬ್ಯಾಟಿಂಗ್ ಇದು ಮಾಡೋದು. ಬ್ಯಾಟಿಂಗ್ ಆಡ್ತಾರೆ ಮೇಡಮ್ ಅವರೆಲ್ಲ. ಈಗ ಅಕಸ್ಮಾತ್ ಬ್ಯಾಟಿಂಗ್ ಚೂಸ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಎಷ್ಟು ರನ್ ಟಾರ್ಗೆಟ್ ಕೊಡ್ಬೋದು? 220 220 ಲಾಸ್ಟ್. ಓಕೆ.
ಯಾಕಂತಂದ್ರೆ CSK ಅವ್ರಿಗೆ ಜಾಸ್ತಿ ಹೊಡೆದ್ರೆ ಅವರು ತಲುಪಲ್ಲ ಅಲ್ಲಿವರೆಗೆ ಅಂತನಾ? ಹೊಡಿತಾರೆ ಮ್ಯಾಮ್, ಹೊಡಿತಾರೆ, ಅದಕ್ಕೆ ಜಾಸ್ತಿ ಹೊಡಿಬೇಕು. ಓಕೆ. CSK ಅಂತ ಬಂದ್ರೆ ಅವರು ಕೂಡ ಪ್ರಬಲವಾಗಿದ್ದಾರೆ. MS ಧೋನಿ ಅವರು ಇದ್ದಾರೆ, ಜಡೇಜಾ ಅವರು ಇದ್ದಾರೆ, ರೈಟ್? ಜಡೇಜಾ ಅವರು ಇದ್ದಾರೆ. ಸೊ ಅವ್ರನ್ನೆಲ್ಲ ನೋಡಿ ಕೆಲವೊಬ್ರಿಗೆ ಅನ್ಸುತ್ತೆ, ಓ RCB ಈ ಸಲ ಡೌಟ್ ಇದೆ ಗುರು ಅಂತ ಅನ್ಸುತ್ತೆ. ಹಂಗೇನಿಲ್ಲ ಮ್ಯಾಮ್, ಮಾಡ್ತಾರೆ, ನಮ್ಮೂರು ಗೆಲ್ತಾರೆ. ಸೋತ್ರಿಗಿದ್ರೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ಮದೇ. ಓಕೆ. ಅಭಿಮಾನಿಗಳು ಅವ್ರನ್ನ ಬಿಟ್ಕೊಡಲ್ಲ ಅನ್ಕೊಂತೀನಿ. ಯಾಕೆ ಬಿಡ್ಬೇಕು ಮ್ಯಾಮ್? RCB ಅವರು ಕೊನೆವರೆಗೂ ಗೆಲ್ಕೊಂಬತ್ತಾರೆ, ಆಗಲ್ಲ. ಆದರೂ ಬಿಡೋಕ್ಕಾಗಲ್ಲ ಮ್ಯಾಮ್. RCB ಈ ಸಲ ಕಪ್ ನಮ್ಮದೇ. ಓಕೆ. ಈ ಸಲ ಹೊಸ ಅಧ್ಯಾಯ ಪ್ರಾರಂಭ ಅಂತ ಹೇಳಿ ಕೊಹ್ಲಿ ಅವರು ಹೇಳಿದ್ರು. ಈ ಸಲ ಕಪ್ ನಮ್ದೆ ಅಂತಾನೆ ಹೇಳಿದ್ರು. ಸೊ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನಿಜಕ್ಕೂ ಹೌದು ಅಂತನಾ RCB ಕಪ್ ಗೆಲ್ಲುತ್ತೆ? ಹಳೆ ಅಧ್ಯಾಯಕ್ಕಿಂತ ಹೊಸ ಅಧ್ಯಾಯ ಖರಾಬ್ ಆಗಿದೆ ಗುರು ಅಂತ ಹೇಳ್ತಿದ್ರು ಟ್ರೋಲರ್ಸ್ ಎಲ್ಲ. ಸೊ ಏನ್ ಅನ್ಸುತ್ತೆ? ಅವಾಗ ಸ್ವಲ್ಪ ಟೈಮ್ ಸರಿಯಿಲ್ಲ, ಈಗ ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ ಮ್ಯಾಮ್. ಓಕೆ. ಈಗ 5-6 ಮ್ಯಾಚ್ ಇಂದ ಟೈಮ್ ಸರಿಯಾಗಿದೆಯಾ? ಈಗ ಪರವಾಗಿಲ್ಲ, ಆಡ್ತಿದ್ದಾರೆ, ನೋಡೋಣ ಮುಂದೆ. ಓಕೆ. ಇನ್ನೊಂದು ವಿಚಾರ ಅಂದ್ರೆ ನಿಮ್ಗೆ ಯಾರು ಇಷ್ಟ ತುಂಬಾ RCB ಲಿ? ವಿರಾಟ್ ಕೊಹ್ಲಿ, ಓಕೆ. ದಿನೇಶ್ ಕಾರ್ತಿಕ್. ಓಕೆ. DK ಚೆನ್ನಾಗಿ ಆಟ ಆಡ್ತಿದ್ದಾರಾ? ಈಗ ಆಡ್ತಿದ್ದಾನೆ. ಓಕೆ. ದ ಲಾಸ್ಟ್ ಮ್ಯಾಚ್ ಅಂತ ಅನ್ಕೊಂತೀನಿ DK ಅವ್ರದ್ದು. ಸೊ ಅವರು ಪ್ರೂವ್ ಮಾಡ್ಕೊಬೇಕು. ಆ್ಯಂಡ್ ಇನ್ನೂ ಸ್ವಲ್ಪ ವರ್ಷ ಇರ್ಬೋದಿತ್ತು DK ಅವರು ಅಂತ ಅನ್ಸಲ್ವಾ? ಇರಬೇಕಾಯ್ತು ಮ್ಯಾಮ್, ಎಲ್ಲ ರಿಟೈರ್ಡ್ ಆಗಲೇಬೇಕಲ್ಲ ಮ್ಯಾಮ್. ನೀವು ಡೈರೆಕ್ಟಾಗಿ ಹೇಳ್ತಿದ್ದೀರಾ ವಯಸ್ಸಾಯ್ತು ಎಲ್ಲರಿಗೂ ಅಂತನಾ? ಆಗಲೇಬೇಕಲ್ಲ ಮ್ಯಾಮ್, ಆಗಿಲ್ಲ ಅಂದ್ರೆ ಹೆಂಗಾಯ್ತದೆ? ಸೊ ಆ ಒಂದು ಕಾರಣ. ಅದೇ ಮ್ಯಾಮ್. ಓಕೆ. ಮ್ಯಾಕ್ಸ್ವೆಲ್ನ ಆಟ ನೋಡೇ ಇರ್ತೀರಾ ನೀವು. ವರ್ಲ್ಡ್ ಕಪ್ನಲ್ಲಿ ಸಖತ್ತಾಗಿ ರನ್ ಬಾರಿಸಿದ್ರು. ಅವರೊಬ್ಬರೇ ನಿಂತ್ಕೊಂಡು ಸೋಲೋ ಮ್ಯಾಚ್ನ ಗೆಲ್ಸಿದ್ರು. ಸೊ ಈಗ ಮ್ಯಾಕ್ಸಿ ನಮ್ಮ ಕಡೆ ಇದ್ದಾರೆ, ಅಂದರೆ RCB ಕಡೆ ಇದ್ದಾರೆ. ಸೊ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಹೇಗೆ? ಪರವಾಗಿಲ್ಲ ಮ್ಯಾಮ್, ಆದರೆ ವರ್ಲ್ಡ್ ಕಪ್ಪಲ್ಲಿ ಆಡ್ದಂಗೆ ಆಡಲ್ಲ. ಯಾಕಂದರೆ ಅವ್ರ ಕಂಟ್ರಿಗೆ ಅವ್ರು ಆಡ್ತಾರೆ. ಇದು ನಮ್ಮ RCB ಇಂದ ಆಡ್ತಿರೋದಲ್ಲ, ದುಡ್ಡು ಕೊಟ್ಟರೆ ಆಡ್ತಾರೆ, ಇಲ್ಲಾಂದ್ರೆ ಎಲ್ಲ ಮ್ಯಾಮ್, ಎಲ್ಲ ಒಂದೇ ಅಲ್ಲ. ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ರು. ಏನು ಗುರು ಮ್ಯಾನೇಜ್ಮೆಂಟ್ ಹಿಂಗೆ ಮಾಡಿಬಿಟ್ಟಿದೆ, ನಾವೇ ಹೋಗಿ ಆಟ ಆಡ್ಬಿಡ್ತೀವಿ ಗುರು ಅಂತೆಲ್ಲ ಹೇಳ್ತಾ ಇದ್ರು ಟ್ರೋಲರ್ಸ್ ಎಲ್ಲ. ಸೊ ನಿಮ್ಗೇನು ಅನ್ಸುತ್ತೆ ಸರ್? ಮ್ಯಾನೇಜ್ಮೆಂಟ್ ಕರೆಕ್ಟಾಗಿರುವಂಥ ನಿರ್ಧಾರ ತೊಗೊಂಡಿದೆ ಹೆಂಗೆ? ಟೈಮ್ ಸರಿಯಾಗಿ ತೊಗೋತಾರೆ ಮ್ಯಾಮ್, ಅವ್ರು ಯಾವಾಗ ಹೆಂಗೆ ತೊಗೊಬೇಕಂತ. ನಾವೆಲ್ಲ ನಿಂತ್ಕೊಂಡು ಹೇಳ್ಬೋದು ಅವ್ರು ಹೆಂಗೆ ಅಂತ, ಅವ್ರು ಏನು ತೊಗೊತಾರೆ ಅವ್ರಿಗೆ ಗೊತ್ತಾಗಿರೋದು. ಸೊ ಚೆನ್ನಾಗಿ ಚೂಸ್ ಮಾಡಿದ್ದಾರೆ. ಓಕೆ. ಜಾಕ್ಸ್ ಅವರು ಇಂಗ್ಲೆಂಡ್ಗೆ ಹೋಗಿದ್ದಾರೆ, ಅಲ್ಲಿ ಮ್ಯಾಚ್ ಇದೆ ಅಂತ ಹೇಳ್ಬಿಟ್ಟು. ಅದು ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ? ಅದು ಗೊತ್ತಿಲ್ಲ ಮ್ಯಾಮ್, ಏನಾಗುತ್ತೋ ಅವ್ರಿಗೆ ಬಿಟ್ಟಿದ್ದು, ಆಡೋದವರೇ ಅಲ್ಲ. ಓಕೆ. ರನ್ ರೇಟ್ ಇಬ್ಬರಿಗೂ ಮುಖ್ಯವಾಗಿದೆ. ಸೊ ಒಂದೇ ಒಂದು ಮ್ಯಾಚ್, ಈ ಒಂದು ಮ್ಯಾಚಿಂದ ರನ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಏನಾದರೂ ಫೀಲ್ ಆಗ್ತಿದೆಯಾ? ಗೆದ್ರೆ ಆಯಿತು ಮ್ಯಾಮ್, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಆರೇ ಬಿಡ್ಕೊಂಡ್ಕೊಡಲ್ಲ ಮ್ಯಾಮ್ ಯಾರು. ಈ ಸರಿನೇ ಕಪ್ ನಮ್ಮದೇ. ಓಕೆ. ಗೆಲ್ಲಿ ಸೋಲ್ಲಿ RCB ನಮ್ಮನೆ ನಮ್ಮದೇ ಮ್ಯಾಮ್ RCB. ಓಕೆ. ಸರ್, ಹವಾಮಾನ ಕೂಡ ಮಳೆ ಬರೋ ಥರ ಇದೆ. ಹವಾಮಾನ ಇಲಾಖೆ ವರದಿಯನ್ನು ಕೂಡ ನೀಡಿದೆ. 18ನೇ ತಾರೀಕಿಗೆ ಬರೋ ಗೇಮ್ ಕೂಡ ಇದೆ. ಸೊ ಮಳೆ ಬಂದರೆ ಕತೆ ಏನು, ಅಥವಾ ಮಳೆ ಬರದೇ ಇರಲಿ ದೇವ್ರೆ ಅಂತ ಪ್ರೇಗೆ ಮಾಡ್ತಿದ್ದೀರಾ ಹೆಂಗೆ? ಮಳೆ ಬಂದರೆ ಡ್ರಾ ಆಯ್ತು ಮ್ಯಾಚು, ನೆಕ್ಸ್ಟ್ ಟೈಮ್ ಮ್ಯಾಚು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಕೆ. ಏನಾದರೂ ಇವ್ರಿಗೊಂದು ಪಾಯಿಂಟು ಅವ್ರಿಗೊಂದು ಪಾಯಿಂಟ್ ಕೊಟ್ಬಿಟ್ರೆ? ಏನು ಪಾಯಿಂಟು? ನಮ್ಮ ಮೊದಲೇ ಹೇಳ್ದಲ್ಲ ಬ್ಲೂ ಶರ್ಟ್, ಅವ್ನು ಹೆಂಗೆ ಹೇಳ್ದ ಅವನೇ ಮ್ಯಾಮ್. ಅವ್ನು RCBಗೋಸ್ಕರ ಏನು ಬೇಕಾದ್ರೆ ಮಾಡ್ತಾನೆ ಮ್ಯಾಮ್ ಅಂತವನು. ಹೌದಾ? ಮೊನ್ನೆಲ್ಲ ಅವ್ರು ಹುಡುಗಿ ಫೋನ್ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದ, ಈಗ ಅವ್ನು ಮಾಡ್ತಾನೆ ಅಂತವನು. ಓಕೆ. ABD ಅವ್ರು ನೆನಪಾಗ್ತಿದ್ದಾರಾ ಹೆಂಗೆ? ಹಳೆ ಪ್ಲೇಯರ್ ಅಲ್ಲ ಮ್ಯಾಮ್, ಆಗಲೇಬೇಕು. ಅವ್ರಿದ್ರೆ ಮ್ಯಾಚ್ ಇನ್ನೂ ಚೆನ್ನಾಗಿರೋದು. ಓಕೆ. ABD ಅವ್ರು ತುಂಬ ನೆನಪಾಗ್ತಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಆಗ್ತಿರು. ಓಕೆ. ಸೊ ಈ ಸಲ ಕಪ್ಪು ನಮ್ಮದೇ. ಓಕೆ. ಹೊಸ ಅಧ್ಯಾಯ ಇವಾಗಲೂ ಶುರು ಆಯ್ತು, ಮುಂದೆನೂ ಶುರು ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ. ಹೆಸರು ಗೊತ್ತಾಗಿಲ್ಲ. ಮನುತ್ ಅಂತ. ಓಕೆ. ಮ್ಯಾಚ್ ಎಲ್ಲ ನೋಡ್ತೀರಾ? ಮ್ಯಾಚ್ ನೋಡಲ್ಲ, ಆದರೆ RCB ಫ್ಯಾನ್. ಓಕೆ. RCB ಅಂತ ಬಂದರೆ RCB ಫ್ಯಾನು. RCB ಫ್ಯಾನ್. ಓಕೆ ಸರ್, ಯಾಕೆ ಅಷ್ಟೊಂದು ಅಭಿಮಾನ ಸರ್? ಅಭಿಮಾನ ಬೆಂಗಳೂರು ಕರ್ನಾಟಕ, ಅದಕ್ಕೆ ಅಷ್ಟೊಂದು ಅಭಿಮಾನ. ಓಕೆ. CSK ಕೂಡ ಚೆನ್ನಾಗಿ ಟಫ್ ಫೈಟ್ ಕೊಡ್ತಾ ಇದೆ. 18ನೇ ತಾರೀಕಿಗೆ ಮ್ಯಾಚ್ ಬೇರೆ ಇದೆ. ಸೊ ಯಾರಿಗೆದ್ರೆ ಒಳ್ಳೇದು ಅಂತ ಅನ್ಸುತ್ತೆ? RCB ಗೆದ್ರೆ ಒಳ್ಳೇದು. RCBಗೆ ಎಷ್ಟು ಫ್ಯಾನ್ಸ್ ಬೇಸ್ ಇದೆಯೋ ಅಷ್ಟೇ CSKಗೂ ಇದೆ. ಸೊ ಎರಡು ಕ್ರೌಡ್ ಕೂಡ ಜಾಸ್ತಿ ಆಗಿರುತ್ತೆ ಚಿನ್ನಸ್ವಾಮಿಯಲ್ಲಿ. ಸೊ ಕಾದ್ ನೋಡ್ಬೇಕು ಅಂತೀರಾ? ಹೌದು, ಕಾದು ನೋಡಬೇಕು. ಓಕೆ, ಬರ್ತೀನಿ ಸರ್ ನಿಮ್ಮ ಹತ್ರ. ಸರ್ ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ. ಸುಮುಖ ಅಂತ. ಓಕೆ. ನೀವು ಮ್ಯಾಚ್ ನೋಡ್ತೀರಾ? ಹಾಂ, ನಾವು ಮ್ಯಾಚ್ ನೋಡ್ತೀವಿ. ಓಕೆ. IPL ನೋಡ್ತಾ ಇರ್ತೀರಾ? RCB ಮ್ಯಾಚ್ ಇದ್ರೆ ಮಾತ್ರ. ಓಕೆ. ಅಷ್ಟೊಂದು ಅಭಿಮಾನನ RCB ಮೇಲೆ ಯಾಕೆ ಸರ್? ಫ್ಯಾನ್ ಬೇಸ್ ಅಷ್ಟಿದೆ, ಅಭಿಮಾನಿ. ಬೆಂಗಳೂರು ಏನು ಬೇರೆ, ಅದಕ್ಕೆ ಕರ್ನಾಟಕದ ಒಂದು ಮೇನು. ನೀವು ಹೇಳ್ತಾ ಇರೋದು ಕರ್ನಾಟಕದವರು RCBಗೆ ಸಪೋರ್ಟ್ ಮಾಡಬೇಕು ಅಂತನಾ? ಹಾಂ.
ಅಲ್ಲ, ಕನ್ನಡ ನೀರು ಕುಡಿದ್ಬಿಟ್ಟು, ಕನ್ನಡದವ್ರು ನೀರು ಕುಡಿದ್ಬಿಟ್ಟು, ಕನ್ನಡದವ್ರು ಉಪ್ಪು ಕುಡಿದ್ಬಿಟ್ಟು, ಕರ್ನಾಟಕದಲ್ಲಿ ಇದ್ಬಿಟ್ಟು RCB ಸಪೋರ್ಟ್ ಮಾಡಲಿ ಏನು ಪ್ರಯೋಜನ ಹೇಳಿ? ಇಲ್ಲಿ ಇದ್ಕೊಂಡು ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ನಂಗೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ಇಷ್ಟ, ದಟ್ಸ್ ವೈ ನಾನು ಆ ಒಂದು ಟೀಮ್ನ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಸೊ ಅವ್ರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಾ? ಅದು ಅವ್ರವ್ರ ಚಾಯ್ಸು, ನಾನು ಅವ್ರಿಗೆ ಬಿಡ್ತೀನಿ ಅಷ್ಟೇ. ಓಕೆ, KL ರಾಹುಲ್ ಅವರು ಬೇರೆ ಟೀಮಲ್ಲಿ ಇದ್ದಾರೆ, ಅವ್ರು ಕನ್ನಡಿಗರು. ಸೊ ದಟ್ಸ್ ವೈ ನಾ ಆ ಟೀಮ್ನ ಇಷ್ಟಪಡ್ತೀನಿ, RCB ಇಷ್ಟಪಡಲ್ಲ ಅಂತಾರೆ. ಅದು ಟೀಮ್ನ ಎಲೆಕ್ಟ್ ಮಾಡ್ತಾರೆ ನೋಡಿ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ KL ರಾಹುಲ್ ಹೋಗಿದ್ದಾರೆ, ಅವರು ಹೇಳಿದಾರಲ್ಲ, ಆ್ಯಡ್ಸಲ್ಲೆಲ್ಲ ಹೇಳ್ತಿರ್ತಾರೆ. ಸೊ ನಾವೇನು ಮಾಡೋಕ್ಕಾಗಲ್ಲ, ಅದು ಅವರಿಗೆ ಎಲೆಕ್ಟ್ ಆಯ್ತಲ್ಲ. ಓಕೆ, ಈ ಒಂದು 18ನೇ ತಾರೀಕಿಗೆ ಒಂದು ಮ್ಯಾಚ್ ಇದೆಯಲ್ಲ, ಆ ಮ್ಯಾಚ್ ಏನಾದರೂ ಗೆದ್ಬಿಟ್ರೆ ರನ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ತುಂಬಾ ಮುಖ್ಯ RCBಗೆ, ಏನಂತೀರಾ? ಮುಖ್ಯ ಆಗುತ್ತೆ, ಯಾಕಂದರೆ ನೆಕ್ಸ್ಟ್ ಮ್ಯಾಚ್ ಕ್ವಾಲಿಫೈ ಆಗಬೇಕಂದ್ರೆ, ರನ್ನರ್ ಅಪ್ಪಲ್ಲಿ ಬರಬೇಕಂದ್ರೆ ಅದು ಬೇಕೇ ಆಗುತ್ತೆ, ರನ್ ರೇಟ್ ಬೇಕೇ ಆಗುತ್ತೆ. ಹಾಂ, RCBಲಿ ನಿಮ್ಗೆ ತುಂಬಾ ಇಷ್ಟವಾದ ಪ್ಲೇಯರ್ ಯಾರು? ಕಿಂಗ್ ಕೊಹ್ಲಿ. ಕಿಂಗ್ ಕೊಹ್ಲಿ. ಓಕೆ, ಬೌಲರ್ಸ್ ಅಲ್ಲಿ ಹೌದು, ನಂಗೆ ಇನ್ನೂ ನನ್ನ ಧ್ಯಾನ. ಸಿರಾಜ್. ಹಾಂ, ಸಿರಾಜ್. ಓಕೆ. ಸಿರಾಜ್ ಓಕೆ. ಮ್ಯಾಕ್ಸ್ವೆಲ್ ಅವರ ಆಟ ನೀವು ವರ್ಲ್ಡ್ ಕಪ್ ಅಲ್ಲಿ ನೋಡೇ ಇರ್ತೀರಾ. ಅವರು RCBಗಿದ್ದಾರೆ, ಚೊಚ್ಚೆ ಬಿಸಾಕ್ತಾರೆ ಅಂತ ಅನ್ಕೊಂಡಿದ್ದಾರೆ. CSK ವಿರುದ್ಧವಾಗಿ ಮ್ಯಾಕ್ಸ್ವೆಲ್ ಎಷ್ಟು ಕಷ್ಟ ಪಡಬೇಕಾಗತ್ತೆ? ತುಂಬಾ ಕಷ್ಟ ಬೇಕು, ಅವರು ಸ್ಕಿಲ್ಸ್ ಮೇಲೆ ಧ್ಯಾನ ಕೊಡಬೇಕು ಮೋಸ್ಟ್ಲು. ಆಮೇಲೆ ಪಿಚ್ಚು ಅದೆಲ್ಲ ನೋಡ್ಕೊಂಡು ಆಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಆಡ್ಬೋದು, ಕಂಬ್ಯಾಟ್ ಮಾಡ್ಬೋದು ಅಂತ. ಆದರೆ CSK ಟೀಮ್ ಕೂಡ ಒಂದು ಸ್ವಲ್ಪ ಟಫ್ ಇದೆ. ಸೊ ನೋಡ್ಬೋದು, ಎರಡು ಟಫ್ ಟೀಮ್ಗಳ ಇದಾಗ್ತಿದೆ. ಅನ್ಪ್ರಿಡಿಕ್ಟೇಬಲ್ ಆಗಿದೆ ಇವಾಗ RCB. ಈ ಸೀಸನ್ ಅಂತೂ ಅನ್ಪ್ರಿಡಿಕ್ಟೇಬಲ್ ಆಯಿತು. ಸುಮ್ಮನೆ ಲಾಸ್ಟ್ ಪೊಸಿಷನಲ್ಲಿ ಇದ್ದಿದ್ದು ಸಡನ್ನಾಗಿ ಮೇಲ್ಗಡೆ ಬಂದಿದೆ ಅಂದರೆ ನಂಬೋಕ್ಕಾಗಲ್ಲ ನಮಗೂ. ಸೊ ನೋಡ್ಬೇಕು ಏನಾಗತ್ತೆ ಅಂತ. ಓಕೆ, ಈ ವಿಚಾರವಾಗಿ ಒಂದು ಮ್ಯಾಚ್ ಗೆಲ್ಲುತ್ತೆ RCB. 2024ರ IPL ಏನು ಸ್ಟಾರ್ಟ್ ಆಗುತ್ತೆ, ಒಂದು ಮ್ಯಾಚ್ ಗೆಲ್ಲುತ್ತೆ. ಅದಾದ ನಂತರ ಒಂದಿಷ್ಟು ಮ್ಯಾಚ್ಗಳನ್ನ RCB ಸೋತೋಗ್ಬಿಡುತ್ತೆ. ಇದು ಹೊಸ ಅಧ್ಯಾಯ ಅಲ್ಲ, ಹಳೆ ಅಧ್ಯಾಯನೇ ನಮ್ಗೆ ಚೆನ್ನಾಗಿತ್ತು ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾರೆ, ಟ್ರೋಲ್ ಕೂಡ ಮಾಡ್ತಾರೆ. ಮತ್ತೆ ಫಾರ್ಮ್ಗೆ ಬರುತ್ತೆ RCB. ಇವಾಗ ಸಖತ್ತಾಗಿ ಗೆಲ್ತಾ ಹೋಗ್ತಾ ಇದೆ. ಸೊ ರನ್ ರೇಟ್ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಇದು ಒಂದೇ ಒಂದು ಆಟ ಏನು ತುಂಬ ಮುಖ್ಯ ಆಗುತ್ತೆ. ಈ ಟೈಮಲ್ಲಿ ಮಳೆ ಬಂದರೆ ಪರಿಸ್ಥಿತಿ ಏನಾಗುತ್ತೆ ಸರ್? ಸೊ ಅದು ಅವ್ರ ಮೇಲೆ ಕಷ್ಟ ಆಗುತ್ತಲ್ಲ, ಸೊ ಅದು ಅವ್ರ ಮೇಲೆ ಟಫ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅವಾಗ ಪಿಚ್ಚೆಲ್ಲ ಇದಾಗುತ್ತೆ, ಕಷ್ಟ. ಓಕೆ, ಚಿನ್ನಸ್ವಾಮಿ ಅಂತ ಬಂದರೆ 6-4 ಹೊಡಿಯೋಕ್ಕೆ ಸೂಕ್ತವಾಗಿರುವಂತಹ ಪಿಚ್ಚ, ಅಥವಾ ಅಯ್ಯೋ ಬೇಡವಾಗಿತ್ತು ಚಿನ್ನಸ್ವಾಮಿ, ಬೇರೆ ಕಡೆ ಎಲ್ಲಾದರೂ ಹಾಕ್ಬೋದಿತ್ತು ಸ್ಟೇಡಿಯಮ್ಮು ಅಂತ ಅನಿಸ್ತಾ ಇದೆಯಾ? 50-50 ಚಾನ್ಸಸ್ಸಲ್ಲಿದೆ ಅದು. ಓಕೆ, 50-50 ಇದೆ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದರೆ, ಇನ್ RCB ಫ್ಯಾನ್ಸು ತುಂಬ ಜನ ಇದ್ದಾರೆ, ಹಾಗೆ CSK ಫ್ಯಾನ್ಸ್ ಕೂಡ ತುಂಬ ಜನ ಇದ್ದಾರೆ. ರೆಡ್ ಆರ್ಮಿ ವರ್ಸಸ್ ಯೆಲ್ಲೋ ಆರ್ಮಿ ಅಂತಲೇ ಹೇಳ್ತಿದ್ದಾರೆ. ಸೊ CSK ನಿಮ್ಮ ಫ್ರೆಂಡ್ಸ್ ಯಾರು CSK ಫ್ಯಾನ್ಸ್ ಇರ್ತಾರೆ, ಅವ್ರಿಗೆಲ್ಲ ಉಡ್ಸೋಕೆ ರೆಡಿ ಆಗಿದ್ದೀರಾ ಅನ್ಸುತ್ತೆ? ರೆಡಿಯಾಗಿದ್ದೀನಿ, ನಾನಂತೂ ರೆಡಿಯಾಗಿದ್ದೀನಿ. ತುಂಬ ರೀಲ್ಸ್ ಎಲ್ಲ ಮಾಡಿ ಕಳಿಸೇ ಇರ್ತೀನಿ. ನಾನು ಹಿಂದಿನ ಮ್ಯಾಚ್ ಗೆದ್ದಾಗ ತುಂಬ ಕಳಿಸಿದ್ದೆ, ನನ್ನ ಫ್ರೆಂಡ್ಸಿಗೆಲ್ಲ ಕಳಿಸಿದ್ದು ತುಂಬ ಜನ CSK ಅವ್ರಿಗೆ. ಸೊ ಸ್ಟೋರಿಗೆಲ್ಲ ಹಾಕಿ ತುಂಬ ಮೆನ್ಷನ್ ಮಾಡಿದ್ದೆ ಅವ್ರಿಗೆಲ್ಲ. ಓಕೆ, DK ಆಟ ನೋಡಿ ಏನು ಅನಿಸ್ತಾ ಇದೆ? ಆಡ್ತಾರೆ, ಸರಿ ಆಗತ್ತೆ, ಕಂಬ್ಯಾಕ್ ಕೊಡ್ತಾರೆ RCB. ಓಕೆ, ಧೋನಿಗೂ ಕೂಡ ಇದು ಲಾಸ್ಟ್ ಮ್ಯಾಚು ಅಂತ ಹೇಳ್ತಿದ್ದಾರೆ, ಹಾಗೆ DKಗೂ ಕೂಡ ಇದೊಂದು ಲಾಸ್ಟ್ ಮ್ಯಾಚು. ಅವರಿಬ್ರು ಇರಬೇಕಿತ್ತ, ಏನು ಯಾವ ಥರ? ಸೊ ಇವಾಗ ಇಬ್ಬರು ಕಿಂಗ್ ಇದ್ರೂ ಅವ್ರದ್ದೆಲ್ಲ ಇವಾಗ ಏಜ್ ಆಗ್ತಿದೆ, ಮತ್ತು ಅವ್ರದ್ದು ಪಾರ್ಟ್ ಎಲ್ಲ ಮುಗಿತಾ ಇದೆ. ಇವಾಗ ನೆಕ್ಸ್ಟ್ ಮುಂದೆ ಬರೋರೆಲ್ಲರೂ ಲೆಜೆಂಡ್, ಅಂದರೆ ನೆಕ್ಸ್ಟ್ ಲೆಜೆಂಡ್ಸ್ ಆಗಬೇಕು. ಸೊ ಅಂದರೆ ಇವಾಗ ಇದ್ದಿದ್ರೂ ಬೇರೆಯವ್ರಿಗೂ ಅವಕಾಶ ಬೇಕಲ್ಲ, ಬೇರೆಯವ್ರಿಗೂ ಚಾನ್ಸ್ ಬೇಕು. ಸೊ ಅವರಿಗೆ ಅವ್ರದ್ದು ಟೈಮ್ ಲಿಮಿಟ್ ಏನಿದೆ ಅದು ಮೀರಿದ್ರೆ ಆಗಲ್ಲ. ಸೊ ಟೈಮ್ ಲಿಮಿಟ್ ಪ್ರಕಾರ ಹೋಗುತ್ತೆ. ಓಕೆ, ಅಂದರೆ ನೀವು ಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಅಥವಾ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ? CSK ಅಲ್ಲಿರುವಂತಹ ಧೋನಿಗೆ ವಯಸ್ಸಾಯಿತು? ಇಲ್ಲ, ನಾನು ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟಾಗಿ ಹೇಳ್ತಾ ಇಲ್ಲ. ನಾನು ನಿಜವಾಗ್ಲೂ ಅವ್ರ ಟೈಮ್ ಲಿಮಿಟ್ ಇದೆ ಅಂತ ಪರ್ಟಿಕ್ಯುಲರ್ ರಿಯಾಲಿಟಿಯಲ್ಲಿ ಹೇಳ್ತಿರೋದು. ಓಕೆ, ಜಾಕ್ಸ್ ಅವರು ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ರು. ಸೊ ಅವರು ಇಂಗ್ಲೆಂಡ್ಗೆ ಮತ್ತೆ ಹೋಗ್ತಾ ಇದ್ದಾರೆ, ಅಲ್ಲಿ ಒಂದು ಮ್ಯಾಚಸ್ ಇದೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವರು 3 ಜನ ಆಡೋ ಆಟವನ್ನು ಒಬ್ಬರೇ ಆಡಿ ಚಚ್ಚಿ ಬಿಸಾಕ್ತಿದ್ರು. RCBಗೆ ಅವ್ರು ಪ್ಲಸ್ ಅಂತಾನೆ ಹೇಳ್ಬೋದು. ಸೊ ಏನನ್ಸುತ್ತೆ? ಇದು ಒಂಥರ ಡಿಸ್ಅಡ್ವಾಂಟೇಜ್ ಥರ ಅನಿಸ್ತಿದೆ. ಆದ್ರೂ ನೋಡಬೇಕು, ವಿಲ್ ಜಾಕ್ಸ್ ಇದ್ರೆ ಆಡ್ಬೋದಿತ್ತು, RCB ಕಂಬ್ಯಾಕ್ ಮಾಡ್ಬೋದಿತ್ತು ಅನಿಸುತ್ತೆ. ಓಕೆ, ಮಿಸ್ ಆದ್ರು ಅಲ್ವಾ? ಮಿಸ್ ಆದರು. ಇವಾಗ ಈ ಮ್ಯಾಚ್ ಒಂದು ಇದ್ದಿದ್ರೆ ಸಾಕಾಗಿತ್ತು, ಆಮೇಲೆ ಬೇಕಾದ್ರೆ ನೋಡ್ಕೋಬೋದಿತ್ತು. ಓಕೆ, ಅವರೇನೋ ನೆಕ್ಸ್ಟ್ ಮ್ಯಾಚಸ್ಸಿಗೆ ವಾಪಸ್ ಬರುವಾಗಿದ್ರೆ ಆ ಥರ ಏನೋ ಚಾನ್ಸಸ್ ಕಡಿಮೆ ಇದೆ. ಅಫ್ಕೋರ್ಸ್ ಬಂದರೂ ಒಳ್ಳೇದು ಅಂತ. ಓಕೆ, ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ಬೆಟ್ಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ ಈ ಒಂದು IPL ಸೀಸನ್ನಲ್ಲಿ. ಎಲ್ಲರೂ ಕೂಡ ಬೆಟ್ಟಿಂಗ್ ಮಾಡ್ತಾರೆ. ಸೊ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಟವನ್ನು ಆಟದ ಥರ ನೋಡಬೇಕಾ ಅಥವಾ ಬೆಟ್ಟಿಂಗ್, ಏನು ಅನಿಸುತ್ತೆ?
ಆಟ ಥರನೇ ನೋಡೋಕೆ ಹೇಳ್ತೀನಿ. ಯಾಕೆಂದರೆ ಆಟದ ಮೇಲೆ ಡಿಪೆಂಡ್ ಅಲ್ಲ. ಲಾಸ್ಟ್ ಏನು ಬೇಕಾದ್ರೂ ಆಗ್ಬೋದು. ಲಾಸ್ಟ್ ಮೂಮೆಂಟಿಗೆ ಸೋಲುಬೋದು ಗೆಲ್ಲುವುದು, ಏನು ಮಾಡೋಕ್ಕಾಗಲ್ಲ, ನೋಡಬೇಕು. ಹಾಂ, ಈ ಸಲ ಈ ಸಲ ಆರ್ ಸಿ ಬಿನೇ ಅನ್ಸುತ್ತೆ. ಕಪ್ಪು ನಿಮ್ದೆ. ಹೋಪ್ಸ್ ಇಟ್ಟಿದ್ದೀವಿ ಆರ್ ಸಿ ಬಿ ಮೇಲೆ. ಅದು ಹೋಪ್ಸ್ಗೆ ಯಾವ ಸಲ ಆರ್ ಸಿ ಬಿ ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಆ್ಯಂಡ್ ಸರ್ ನೀವು ಹೇಳಿ, ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂತ ಹೇಳಿದ ಕೂಡಲೇ ಎಲ್ಲ ಫ್ಯಾನ್ಸು ಕೂಡ ಓ ಸಿ ಎಸ್ ಕೆ, ಓ ಆರ್ ಸಿ ಬಿ ಅಂತ ಏನು ಚಿನ್ನಸ್ವಾಮಿಯಲ್ಲಿ ಕಳೆಗಟ್ಟಿರುತ್ತೆ. ಒಂದು ಕಡೆ ರೆಡ್ ಆರ್ಮಿ ಆದರೆ ಇನ್ನೊಂದು ಕಡೆ ಯೆಲ್ಲೋ ಆರ್ಮಿ ಆಗಿರುತ್ತೆ. ನೀವು ಹೇಳಿ ಸರ್, ಈ ಚಿನ್ನಸ್ವಾಮಿಯಲ್ಲಿ ಆಟ ಆಡೋದು ಎಷ್ಟು ಸೂಕ್ತ? ಫೀಲ್ಡ್ ಎಲ್ಲ ಚೆನ್ನಾಗಿದೆ, ಪಿಚ್ ಎಲ್ಲ ಚೆನ್ನಾಗಿದೆ, ಹೇಗೆ? ಪಿಚ್ ಎಲ್ಲ ಚೆನ್ನಾಗಿದೆ, ಓಕೆ ಅಂತ ಹೇಳ್ಬೋದು, ಆಡ್ಬೋದು. ಆಟ ಆಡ್ತಾರೆ. ಆಟ ಆಡ್ತಾರೆ. ಓಕೆ, ನಿಮ್ಮ ಹತ್ರ ಇದೇ ಕ್ವಶನ್ ಕೇಳ್ತಾ ಇದ್ದೀನಿ. ಯೂತ್ಸು ತುಂಬ ಬೆಟ್ಟಿಂಗ್ಗಳನ್ನ, ಆನ್ಲೈನ್ ಬೆಟ್ಟಿಂಗ್ ಆಗಿರ್ಬೋದು, ಆಫ್ಲೈನ್ ಬೆಟ್ಟಿಂಗ್ಗಳಾಗಿರ್ಬೋದು, ಆರ್ ಸಿ ಬಿ ಅಥವಾ ಆರ್ ಸಿ ಬಿ ಜೊತೆಗಾಗಿ IPL ಅಂತಲೇ ಹೇಳ್ಬೋದು, IPL ಸೀಸನ್ನಲ್ಲಿ ತುಂಬ ದುಡ್ಡು ಲಾಸ್ ಮಾಡ್ಕೊತಾರೆ. ಸೊ ಅವರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಾ? ಅವ್ರಿಗೆಲ್ಲ ಬೆಟ್ಸ್ ಆಡಬೇಡಿ, ಬೆಟ್ಸ್ ಎಲ್ಲ ಕಟ್ಟಬೇಡಿ. ಅದೊಂದು ಗೇಮು ಹಂಗೆ ಇದ್ರೆ ಸಾಕು, ಅದೇ ಒಳ್ಳೇದು. ಲಾಸ್ಟಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ. ಸೋತ್ರೂ ದುಡ್ಡು ಹೋಗ್ಬಿಡುತ್ತೆ. ಗೆದ್ದರು ಅವ್ರ ಲಕ್ ಮೇಲೆ ಗೆದ್ರು ಅಂದರೆ ಸಿಗುತ್ತೆ. ಅದಕ್ಕೆ ಬೆಟ್ಟಿಂಗ್ ಎಲ್ಲ ಕಟ್ಟಬೇಡಿ ಅಂತ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸಿ ಎಸ್ ಕೆ ಹಾಗೆ ಆರ್ ಸಿ ಬಿ ಫ್ಯಾನ್ಸ್ ಏನು ಮಾತಾಡಿದ್ದಾರೆ ಅಂತ. ಒಬ್ರು ಸಿ ಎಸ್ ಕೆ ಅಂತ ಹೇಳಿದ್ರೆ ಇನ್ನೊಬ್ರು ಆರ್ ಸಿ ಬಿ ಅಂತ ಹೇಳ್ತಾರೆ. ರೆಡ್ ಆರ್ಮಿ ವರ್ಸಸ್ ಯೆಲ್ಲೋ ಆರ್ಮಿ ಅಂತಾನೆ ಹೇಳ್ಬಹುದು. ಇದು ಒಂದು ಮ್ಯಾಚ್ ಗೆದ್ಬಿಟ್ರೆ ಗುರುವೇ ಆರ್ ಸಿ ಬಿ ಅವರು ಹೆಂಗೋ ತಳ್ಳಾಡ್ಕೊಂಡು ತೇಲಾಡ್ಕೊಂಡು ಹೊರ್ಟೋಗ್ಬಿಡ್ತೀವಿ ಫೈನಲ್ಸ್ವರೆಗೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಅಭಿಮಾನಿಗಳಂತೂ ಫುಲ್ಲಾಗಿ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆರ್ ಸಿ ಬಿ ಅಂತ ಕಿರ್ಚಾಡೋದು, ಈ ಸಲ ಕಪ್ಪು ನಮ್ಮದೇ ಅಂತ ಹೇಳೋದು, ಹೊಸ ಅಧ್ಯಾಯ ಶುರು ಮಾಡಿಬಿಟ್ಟಿದ್ದೀವಿ ಅಂತ ಹೇಳೋದು. ಹಾಗೆ ಕಿಂಗ್ ಕೊಹ್ಲಿಗಂತೂ ತುಂಬ ಜನ ಅಭಿಮಾನಿಗಳಿದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, MS ಧೋನಿ ಅವರಿಗೂ ಕೂಡ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ ಇವರಿಬ್ಬರೂ ಕೂಡ. ಹೇಳೋದೇನು ಅಂತಂದರೆ, ಆಟದ ಥರ ನೋಡಿ, ಇಲ್ಲಿನ ಜನರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಆಟದ ಥರ ನೋಡಬೇಕು, ಹಾಗೆಲ್ಲ ಮಾಡಬಾರ್ದು, ಬೆಟ್ಟಿಂಗ್ಗಳನ್ನು ಹಾಕಬಾರ್ದು, ಬೆಟ್ಟಿಂಗ್ ಆಡಬಾರ್ದು, ಆಫ್ಲೈನ್ ಆಗಿರಲಿ ಆನ್ಲೈನ್ ಆಗಿರಲಿ. ಮತ್ತು ಸಿ ಎಸ್ ಕೆ ಫ್ಯಾನ್ಸ್ ಆಗಿರ್ಬೋದು, ಆರ್ ಸಿ ಬಿ ಫ್ಯಾನ್ಸ್ ಆಗಿರ್ಬೋದು, ಒಬ್ಬರನ್ನೊಬ್ಬರು ಕಿತ್ತಾಡ್ಕೋಬಾರ್ದು, ಆಟವನ್ನು ಆಟದ ಥರನೇ ನೋಡಬೇಕು ಅಂತ ಇಲ್ಲ ಜನಸಾಮಾನ್ಯರು ಹೇಳಿದ್ದಾರೆ. ಹಾಗೆ ಚಿನ್ನಸ್ವಾಮಿಯಲ್ಲಿ ಆಟ ಆಡೋದ್ರಿಂದ ತುಂಬ ಚೆನ್ನಾಗಿ 6, 4 ಎತ್ಬೋದು ಗುರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಒಂದು ಸ್ಥಳೀಯ ಜನರು. ಇನ್ನೊಂದು ವಿಚಾರ ಹೇಳೋದಾದರೆ, ಸಿ ಎಸ್ ಕೆ ಅಭಿಮಾನಿಗಳು ಎಷ್ಟು ಪ್ರಮಾಣದಲ್ಲಿ ಇದ್ದಾರೋ ಅಷ್ಟೇ ಪ್ರಮಾಣದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಇದ್ದಾರೆ. 18ನೇ ತಾರೀಕು ಏನಾಗುತ್ತೆ, ರನ್ ರೇಟ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಮ್ಯಾಚ್ ಏನಿದೆ, ಮಳೆಯಿಂದಾಗಿ ಏನಾದರೂ ನಿಂತೋದ್ರೆ ತುಂಬ ಡಿಸಪಾಯಿಂಟ್ ಆಗುತ್ತೆ ನಮ್ಗಳಿಗೆ ಅಂತ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. 1 ಪಾಯಿಂಟ್ ಅವರಿಗೆ, 1 ಪಾಯಿಂಟ್ ಇವರಿಗೆ ಅಂತ ಹೇಳಿಕೊಟ್ರು ಕೂಡ, ಹೇಳಿದ್ರು 1 ಪಾಯಿಂಟ್ ಅವರಿಗೆ, 1 ಪಾಯಿಂಟ್ ಇವರಿಗೆ ಅಂತ ಹೇಳಿದ್ರು ಕೂಡ ಅದು ಬೇಜಾರಾಗುತ್ತೆ. ಆಟವನ್ನು ಆಡಲೇಬೇಕು, ಆಟವನ್ನು ನೋಡಬೇಕು ಅಂತಾನೆ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ ಅಂತ ಜನಸಾಮಾನ್ಯರು ಅಂದರೆ ಕ್ರಿಕೆಟ್ ಪ್ರೇಮಿಗಳು ಈ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.